ಮಗಳ ಶವ ಪರೀಕ್ಷೆಗೆ ಲಂಚ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗುಡುಗಿದ ಕೇಂದ್ರ ಸಚಿವೆ ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ಗೆ ಹಣ ಕೊಡಬೇಕಾಗಿದೆ. ಗ್ಯಾರಂಟಿ ಯೋಜನೆಗೂ ಪರ್ಸೆಂಟೇಜ್ ಪಡಿತಾರೆ. ಕೇಂದ್ರದ ಯೋಜನೆಗೂ ಪರ್ಸೆಂಟೇಜ್ ಪಡಿತಾರೆ. ನೋಡಿ, ಮಗಳ ಶವ ಪರೀಕ್ಷೆಗೆ ಲಂಚ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಗುಡುಗಿದ್ದಾರೆ. ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ಗೆ ಹಣ ಕೊಡಬೇಕಾಗಿದೆ. ಗ್ಯಾರಂಟಿ ಯೋಜನೆಗೂ ಪರ್ಸೆಂಟೇಜ್ ಪಡಿತಾರೆ. ಕೇಂದ್ರದ ಯೋಜನೆಗೂ ಪರ್ಸೆಂಟೇಜ್ ಪಡಿತಾರೆ. ದುಡ್ಡಿಲ್ಲದೆ ಸರ್ಕಾರಿ ಇಲಾಖೆಯಲ್ಲಿ ಏನೂ ಕೆಲಸ ನಡೆಯೋದಿಲ್ಲ. ಸಿದ್ದರಾಮಯ್ಯ ಅವರ ಮಗನ ಮೂಗಿನ ನೇರದಲ್ಲೇ ನಡೀತಾ ಇದೆ ಇದೆಲ್ಲ. ಏಕೆಂದ್ರೆ ಸಿದ್ದರಾಮಯ್ಯ ಅವರೇ ಎಲ್ಲದರಲ್ಲೂ ಹಣ ಪಡಿತಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಮಗಳ ಶವ ಪರೀಕ್ಷೆಗೆ ಲಂಚ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗುಡುಗಿರೋದು. ಎಲ್ಲ ಅಧಿಕಾರಿಗಳ ಪೋಸ್ಟಿಂಗಿಗೆ ಹಣ ಕೊಡಬೇಕಾಗಿದೆ. ಗ್ಯಾರಂಟಿ ಯೋಜನೆಗೂ ಪರ್ಸೆಂಟೇಜ್ ಪಡಿತಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿರೋದು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ನೇರದಲ್ಲೇ ಅಥವಾ ಅವರಿಗೆ ಗೊತ್ತಿದ್ದೇ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ. ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಅವರು ಕೊಟ್ಟ ದುಡ್ಡನ್ನ ವಾಪಸ್ ಸಂಗ್ರಹ ಮಾಡೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ. ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ. ಇಲ್ಲ, ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ಬಂದರೆ ಅದರಲ್ಲೂ ಪರ್ಸೆಂಟೇಜು. ಬಾಕಿ ದುಡ್ಡು ಎಲ್ಲಿಂದ ಸಂಗ್ರಹ ಆಗಬೇಕು? ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಕೇಳ್ತಾರೆ. ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ನಡೆಯೋದಿಲ್ಲ. ನೀವೇ ಒಂದ್ಸಾರಿ ಎಲ್ಲರೂ ರಿವ್ಯೂ ಮಾಡಿ. ಯಾವುದಾದ್ರೂ ಒಂದು ತಾಲೂಕು ಆಫೀಸಿಗೆ ಹೋಗಿ, BBMP ಕಚೇರಿಗೆ ಹೋಗಿ, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ, ಎಲ್ಲಿಯಾದರೂ ನೋಡಿ. ನೀವು ಮೀಡಿಯಾ ಅಂತ ಹೋಗಬೇಡಿ, ಬೇರೆ ಜನಸಾಮಾನ್ಯರಾಗಿ ಹೋಗಿ. ಸಾಧ್ಯನೇ ಇಲ್ಲ. ದುಡ್ಡು ಕೊಡದೆ ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ. ಇದು ಒಂದು ಲಂಚಾವತಾರದ ಸರ್ಕಾರ. ಇದು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಯಾಕಂದ್ರೆ ಅವರ ಮಗನ ಮೇಲೇನೆ ಆರೋಪ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಯತೀಂದ್ರನ ಮೇಲೇನೆ ಇದೆ.